me forever on fire. ಭಗವಂತನ ದಯೆಯಿಂದ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಸಿಗಬೇಕು. ಸಿದ್ದರಾಮಯ್ಯ ಪತ್ನಿ ಮುಗ್ಧ ಹೆಣ್ಣು ಮಗಳು, ಅವರಿಗೆ ಅನ್ಯಾಯ ಆಗಬಾರ್ದು. ಸಾತ್ವಿಕ ಹೆಣ್ಣು ಮಗಳು ಅವರು. ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ KS ಈಶ್ವರಪ್ಪ. ಯಾವಾಗಲೂ ಹಾವು ಮುಂಗಿಸಿಯಂತೆ ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಂಥವರು ಇವರಿಬ್ಬರು ಕೂಡ, ಸಿದ್ದರಾಮಯ್ಯ ಹಾಗೂ ಮಾಜಿ DCM KS ಈಶ್ವರಪ್ಪ. ಆದರೆ ಇವತ್ತು ಅಚ್ಚರಿಯ ಹೇಳಿಕೆ ಇದು. CM ಸಿದ್ದರಾಮಯ್ಯ ಪರವಾಗಿಯೇ ಹೇಳಿದ್ದಾರೆ, ನ್ಯಾಯ ಸಿಗಬೇಕು ಆ ಮುಗ್ಧ ಹೆಣ್ಣು ಮಗಳಿಗೂ ಅಂತ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ. ಸಹಿ ಮಾಡು ಅಂದರೆ ಮನೆಯವರ ಸಹಿ ಮಾಡ್ತಾರೆ, ಆ ತಾಯಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈಶ್ವರಪ್ಪ ಹೇಳಿದ್ದಾರೆ. ಅವ್ರ ಪರವಾಗಿ ನ್ಯಾಯ ಸಿಗಲಿ, ಅದರಿಂದ ಅವ್ರು ಹೊರಗೆ ಬರಲಿ. ಎರಡನೇದು, ಏನೂ ಗೊತ್ತಿಲ್ಲದಂಥ ಮುಗ್ಧ ಹೆಣ್ಣುಮಗಳು ಅವ್ರ ಶ್ರೀಮತಿಯವರು, ಪಾರ್ವತಿಯವರು, ಯಾವ ಕಾರಣಕ್ಕೂ ಭಗವಂತ ಅವ್ರಿಗೆ ತೊಂದರೆ ಕೊಡಬಾರ್ದು. ಇದು ನಾನು ಪ್ರಾರ್ಥನೆ ಮಾಡಿದ್ದೆ ಭಗವಂತನಲ್ಲಿ. ಈಗಲೂ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಆ ತಾಯಿಗೇನು ಅನ್ಯಾಯ ಆಗಬಾರ್ದು. ನಾವು ಯಾವುದೋ ಪಾರ್ಟ್ನರ್ಶಿಪ್ಪು, ಯಾವುದೋ ವ್ಯವಹಾರ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸು, ಬೇರೆ ಬೇರೆ ಕಾರಣಗಳಿಗೆ ಮನೆ ಹೆಣ್ಮಕ್ಳನ್ನು ಕೂಡ ಅದಕ್ಕೆ ಸೇರಿಸ್ಕೋತೀವಿ. ಸೈನ್ ಮಾಡು ಅಂದರೆ ಸೈನ್ ಮಾಡ್ತಾರೆ ಅವರು. ಇದೇನು ಅಂತಲೂ ಅವ್ರು ಕೇಳಲ್ಲ, ನಾವು ಹೇಳೋದೂ ಇಲ್ಲ ಅವರಿಗೆ. ಆ ಥರದಲ್ಲಿ ಮೂಢ ವಿಚಾರದಲ್ಲಿ ಶ್ರೀಮತಿ ಸಿದ್ದರಾಮಯ್ಯನವ್ರ ಹತ್ರ ಸಹಿ ಮಾಡಿಸ್ಕೊಂಡಿರಬಹುದು, ನನಗೆ ಡೀಟೇಲ್ ಗೊತ್ತಿಲ್ಲ. ಹಾಗಾಗಿ ಇದು ಆ ತಾಯಿಗೆ ಅನ್ಯಾಯ ಆಗಬಾರ್ದು. ನಂಬರ್ 1, ಭಗವಂತನ ದಯದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ, ಅದರಿಂದ ಅವ್ರು ಹೊರಗೆ ಬರಲಿ. ಎರಡನೇದು, ಏನೂ ಗೊತ್ತಿಲ್ಲದಂಥ ಮುಗ್ಧ ಹೆಣ್ಣುಮಗಳು ಅವ್ರ ಶ್ರೀಮತಿಯವರು, ಪಾರ್ವತಿಯವರು, ಯಾವ ಕಾರಣಕ್ಕೂ ಭಗವಂತ ಅವ್ರಿಗೆ ತೊಂದರೆ ಕೊಡಬಾರ್ದು. ಇದು ಇವರಿಗಿನ ಪ್ರಮುಖ ಅಪ್ಡೇಟ್ಸ್.